ಗೋ ಅಥವಾ ದೇವರನ್ನ ವಿದೇಶಕ್ಕೆ ಮಾರಿ ಹಣ ಗಳಿಸಬಹುದು. ಸರ್ಕಾರಿ ಪ್ರಾಯೋಜಿತ ಕಸಾಯಿಖಾನೆಗಳಲ್ಲಿ ಕಡಿದಾಕ್ಬೋದು. ವಿದೇಶಗಳಿಗೆ ರಫ್ತು ಮಾಡಿ ದುಡ್ಡು ಮಾಡ್ಬೋದು. ವಿದೇಶಕ್ಕೆ ಹೋಗಬೇಕಾದ್ರೂ ಭಾರತದ ಗೋದೇವರನ್ನು ತಿನ್ಬೋದು. ಆದರೆ ನಮ್ಮ ದೇಶದ ಜನ ಮಾತ್ರ ಕಡಿಯೋ ಹಾಗೂ ಇಲ್ಲ, ತಿನ್ನೋ ಹಾಗೂ ಇಲ್ಲ. ಇನ್ನು ಮುಂದೆ ಜಾನುವಾರು ಸಂರಕ್ಷಣೆಗೆಂದು ವಾಹನವನ್ನು ತಡೆಯುವವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಅಂದರೆ ಜಾನುವಾರು ಸಾಗಾಟ ಮಾಡಬೇಕಾದ್ರೆ ನೀವು ತಡೆದಿರೋದನ್ನು ನೋಡಿದ್ದೀರಾ, ಹೊಡೆದಿರೋದನ್ನು ನೋಡಿದ್ದೀರಾ, ಕೊಂದಿರೋದನ್ನು ನೋಡಿದ್ದೀರಾ. ಇನ್ನು ಮುಂದೆ ಈ ಪ್ರಯತ್ನಗಳೇನಾದರೂ ಆದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಹಾಗಿಲ್ಲ. ಇದರ ಜೊತೆಗೆ ಮುದಿ ಎತ್ತನ್ನ ರೈತರಿಗೆ ಮಾರ್ಬೋದಂತೆ. ಮುದಿ ಎತ್ತನ್ನ ಯಾವ ರೈತನಿಗೆ ಕೊಡೋಕ್ಕಾಗತ್ತೆ, ಯಾವ ರೈತ ಅದನ್ನು ಖರೀದಿ ಮಾಡೋಕ್ಕಾಗತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಸರ್ಕಾರ ತನ್ನ ಧಾರ್ಮಿಕ ಅಜೆಂಡಾಗಳನ್ನು ಹಂತ ಹಂತವಾಗಿ ಈಡೇರಿಸ್ತಾ ಇದೆ. ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಅಷ್ಟೇ. ಇದರಿಂದ ಮುಸಲ್ಮಾನ ಸಮುದಾಯ ಕಳೆದುಕೊಳ್ಳೋದು ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ರೈತರುಗಳ ಜೊತೆಗೆ ಲಕ್ಷ ಸಂಖ್ಯೆಯ ಹಸುಗಳು ಕೂಡ ರೋಡಲ್ಲಿರ್ತವೆ. ಅದನ್ನು ರೈತನೇ ಹೊಡ್ಕೊಂಡು ಬಂದು ರೋಡಲ್ಲಿ ಇಡ್ತಾನೆ. ತಗೊಂಡು ದುಡ್ಡು ಕೊಡಪ್ಪ, ಕಡ್ದು ರಫ್ತು ಮಾಡ್ತೀಯ, ಇನ್ನೊಂದು ಮಾಡ್ತೀಯ, ಏನದು ಮಾಡ್ತೀಯ ಮಾಡು, ನಮಗೆ ದುಡ್ಡು ಕೊಡಪ್ಪ ಅಂತ ರೈತ ಹೋರಾಟ ಮಾಡ್ತಾನೆ. ಗೋದೇವರ ಪರಿಸ್ಥಿತಿ ಅವತ್ತು ಏನಾಗುತ್ತೆ ನಾವು ಕಾದು ನೋಡೋಣ. ಸ್ನೇಹಿತರೆ ನಮಸ್ಕಾರ. ಗೋ ಹತ್ಯೆ ನಿಷೇಧ ವಿಧೇಯಕವನ್ನು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಮಂಡನೆ ಮಾಡ್ತಾರೆ. ಹೆಚ್ಚು ಚರ್ಚೆಗೆ ಅವಕಾಶ ಕೊಡದೆ ಅದು ಅಂಗೀಕಾರ ಕೂಡ ಆಗುತ್ತೆ. ಅದು ಅಂಗೀಕಾರ ಮಾಡಲೇಬೇಕು ಅನ್ನೋ ನಿರ್ಣಯ ಇದ್ದಾಗ ಯಾವ ಚರ್ಚೆಗೂ ಇವರು ಅವಕಾಶ ಕೊಡೋದಿಲ್ಲ. ಕೊಟ್ಟರೂ ಕೂಡ ಸಂಖ್ಯಾಬಲ ಇವರ ಕಡೆ ಇರೋದ್ರಿಂದ ಅದು ಅಂಗೀಕಾರ ಆಗುತ್ತೆ. ಇನ್ನು ಏನಾದರೂ ಚರ್ಚೆಗಳು ಅವಕಾಶ ಕೊಡಬೇಕಿತ್ತು, ಇನ್ನೊಂದೇನೋ ಮಾಡಬೇಕಿತ್ತು ಅಂತ ವಿಪಕ್ಷಗಳು ಗಲಾಟೆ ಮಾಡ್ತಿದೆ. ಇನ್ನೂ ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಎಷ್ಟೇ ಚರ್ಚೆಗೆ ಅವಕಾಶ ಕೊಟ್ಟರು ಇವರು ನಿರ್ಧಾರ ಮಾಡಿ ಆಗಿದೆ. ಸದ್ಯಕ್ಕೆ ಗೋ ಹತ್ಯೆ ನಿಷೇಧ ವಿಧೇಯಕ ಅಂಗೀಕಾರ ಆಗಿದೆ. ವಿಧಾನ ಪರಿಷತ್ತಲ್ಲಾಗಿತ್ತು, ಈಗ ವಿಧಾನಸಭೆಯಲ್ಲಿ ಆಗೋಗಿದೆ. 2010ರಲ್ಲೂ ಇದೇ ಪ್ರಯತ್ನವನ್ನು ಇವರು ಮಾಡಿರ್ತಾರೆ. ಆವತ್ತಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಅವರು ರಾಷ್ಟ್ರಪತಿಯ ಅಂಗೀಕಾರಕ್ಕೆ ಅದನ್ನು ಕಳಿಸಿರ್ತಾರೆ. ಅಷ್ಟೊತ್ತಿಗೆ ಇವ್ರು ಗೌರ್ಮೆಂಟೇ ಬಿದ್ದು ಹೋಯಿತು. ಈಗ ಅದಾಗಿ 10 ವರ್ಷಗಳ ನಂತರ ಈ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಈಗ BJP ಇದ್ದೇ ಎಲ್ಲ ಕಡೆ ಎಲ್ಲ ಸಂಸ್ಥೆಗಳು ನಡೀತಾ ಇರೋದ್ರಿಂದ ಇದು ಅಂಗೀಕಾರ ಆಗುತ್ತೆ. ಇನ್ನು ಮುಂದೆ ಗೋ ಹತ್ಯೆ ಮಾಡಿದ್ರೆ 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ. ಇದೇ ತಪ್ಪನ್ನು ವಾಪಸ್ ಮಾಡಿದ್ರೆ 7 ವರ್ಷ ಜೈಲು, 10 ಲಕ್ಷ ದಂಡ. ಹಾಗಂತ ನೀವು ಗೋಮಾಂಸ ಸೇವನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅನ್ಕೋಬೇಡಿ. 13 ವರ್ಷದ ಮೇಲ್ಪಟ್ಟ ಎಮ್ಮೆ ಮತ್ತು ಕೋಣನ ನೀವು ಕಡಿದು ತಿನ್ಬೋದು. ಅಲ್ಲಿ ಹೋರಿ ಮತ್ತು ಆಕಳು ಉಲ್ಲೇಖ ಇಲ್ಲ. ಹೋರಿ ಮತ್ತು ಆಕಳನ್ನು ಉಲ್ಲೇಖ ಇವರು ಮಾಡಿಲ್ಲ. ಅಂದರೆ ಒಬ್ಬ ರೈತ ಒಂದು 25,000 ಕೊಟ್ಟು ಒಂದು ಹಸುನ, ಒಂದು ಹೋರಿನ ಪರ್ಚೇಸ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ ನೀವು. ಅದು ಮುದಿ ಬಿದ್ದ ಮೇಲೆ, ಕೆಲಸಕ್ಕೆ ಬಾರದ ಮೇಲೆ ಅವನು ಇಲ್ಲಿವರೆಗೂ ಒಂದು 10,000 ರೂಪಾಯಿಗಾದ್ರೂ ಅದನ್ನು ಮಾರ್ತಾ ಇದ್ದ. ಇನ್ನು ಮುಂದೆ ಅದನ್ನು ಹಾಗೆ ಅವನು ಮಾರೋ ಹಾಗಿಲ್ಲ. ಬೇಕಾದ್ರೆ ಎಮ್ಮೆ ಮತ್ತು ಕೋಣನ ನೀನು ಮಾರ್ಬೋದು, ಆಕಳು ಹಸು ಇದನ್ನ ಯಾವುದೋ ಮಾರಂಗಿಲ್ಲ. ಅದನ್ನು ಆತನೇ ಸಾಕಬೇಕು, ಅದು ಹಾಗೆ ಸತ್ತು ಹೋಗಬೇಕು. ಅದು ಅವನ ಹಣೆ ಬರ, ರೈತನ ಹಣೆ ಬರ. ಆಲ್ರೆಡಿ ಬೇರೆ ಬೇರೆ ವಿಚಾರದಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಕಳು, ಹೋರಿ ಇದನ್ನೆಲ್ಲ ಬೀದಿಗೆ ತಂದು ರೋಡಲ್ಲಿಟ್ಟು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಜೊತೆಗೆ ಈ ಕಾನೂನಿನಲ್ಲಿ ಇನ್ನೊಂದು ಉಲ್ಲೇಖ ಇದೆ. ಇನ್ನು ಮುಂದೆ ಜಾನುವಾರು ಸಂರಕ್ಷಣೆಗೆಂದು ವಾಹನವನ್ನು ತಡೆಯುವವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಅಂದರೆ ಜಾನುವಾರು ಸಾಗಾಟ ಮಾಡಬೇಕಾದ್ರೆ ನೀವು ತಡೆದಿರೋದನ್ನು ನೋಡಿದ್ದೀರಾ, ಹೊಡೆದಿರೋದನ್ನು ನೋಡಿದ್ದೀರಾ, ಕೊಂದಿರೋದನ್ನು ನೋಡಿದ್ದೀರಾ. ಇನ್ನು ಮುಂದೆ ಈ ಪ್ರಯತ್ನಗಳೇನಾದರೂ ಆದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಹಾಗಿಲ್ಲ. ನೀವು ಜಾನುವಾರನ್ನು ಕೊಡುಗೆಗೆ ತಗೊಂಡು ಹೋಗ್ತಾ ಇದ್ದೀರಾ, ಜಾನುವಾರನ್ನ ಹಾಲಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೀರಾ, ಜಾನುವಾರನ್ನ ಸಾಕೋದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ, ಇಲ್ವಾ ಜಾನುವಾರ ಮೇಲೆ ನಿಮಗೆ ಪ್ರೀತಿ ಇತ್ತು ಅದಕ್ಕೆ ನೀವು ತಗೊಂಡು ಹೋಗಿ ಅದನ್ನು ಪೂಜೆ ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಅದು ಯಾವುದನ್ನು ನೋಡೋದಿಲ್ಲ. ಜಾನುವಾರು ಸಾಗಾಟ ಮಾಡುವವನು ಮುಸಲ್ಮಾನನ ಏನಾದರೂ ಆಗಿದ್ದಿದ್ರೆ, ಆತನಿಗೆ ಗಿಡ್ಡ ಏನಾದರೂ ಇದ್ದರೆ ಇವನು ಮುಸ್ಲಿಂ ಅಂತ ಸಾಬೀತಾದರೆ ಫಸ್ಟು ಹೊಡೆತದಲ್ಲಿ ನೀವು ಸತ್ತು ಹೋಗ್ಬೋದು. ಆದರೆ ಅದು ಗೋ ಸಂರಕ್ಷಣೆ, ಗೋಗೋಸ್ಕರ ದೊಡ್ಡ ತ್ಯಾಗ ಮಾಡಿದಂತಹ ವೀರ ಸೈನಿಕರು ಅವರು, ಸೇನಾನಿಗಳು ಅವರು ಅಂಥೇಳಿ ಅವ್ರಿಗೆ ಗೌರವಿಸಲಾಗುತ್ತೆ. ಸರ್ಕಾರನ ಸುಪಾರಿ ಕೊಟ್ಟು ಕೊಲಿಸೋ ಥರ ಇನ್ನೊಂದು ನಿಯಮ ಇದರಲ್ಲಿದೆ. ಸ್ನೇಹಿತರೆ, ಈ ಕಾನೂನು ಧಾರ್ಮಿಕತೆಯ ಆಧಾರದಲ್ಲಿ ರೂಪುಗೊಂಡಿದ್ದು. ಇದು ಯಾವುದು ಸತ್ಯ ಅಲ್ಲ. ಈ ನಿಯಮವನ್ನು ಮಾಡಿದ ಸರ್ಕಾರಕ್ಕೂ ಗೊತ್ತಿದೆ, ನಾವು ಮುಸಲ್ಮಾನರನ್ನು ದೂರ ಇಟ್ಟರೆ ದೊಡ್ಡ ಮಟ್ಟದ ಬಹುಸಂಖ್ಯಾತ ವೋಟ್ ಬ್ಯಾಂಕ್ ನಮಗೆ
ಫಿಕ್ಸ್ ಆಗುತ್ತೆ ಅನ್ನುವಂಥ ಅಜೆಂಡಾ ಇದು. ಯಾಕೆ ಅಂದರೆ 13 ವರ್ಷ ಮೇಲ್ಪಟ್ಟ ಕೋಣ ಎಮ್ಮೆನ ಕಡಿಬಹುದು ಅಂತ ಆದರೆ ಅವುಗಳ ದೇವರಲ್ವಾ? 13 ವರ್ಷದ ಒಳಗಿನ ಕೋಣ ಮತ್ತು ಎಮ್ಮೆ ದೇವರಾದರೆ 13 ವರ್ಷ ಮೇಲ್ಪಟ್ಟ ಎಮ್ಮೆ ಮತ್ತು ಕೋಣ ದೇವರಲ್ವಾ? 13 ವರ್ಷ ಕಳೆದ ಮೇಲೆ ಇದರ ದೈವ ಸ್ವರೂಪ ಹೊರಟೋಗ್ಬಿಡುತ್ತಾ? ಈ ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಗೋ ಹತ್ಯೆ ನಿಷೇಧ ಮಾಡುವಂಥ ಈ ಸರ್ಕಾರಗಳು, ಈ ಭಾರತ ಸರ್ಕಾರ, ಈ ಕರ್ನಾಟಕ BJP ಸರ್ಕಾರ ಈ ಗೋ ಮಾಂಸವನ್ನು ವಿದೇಶಕ್ಕೆ ರಫ್ತು ಯಾಕೆ ಮಾಡ್ತಾ ಇದೆ? ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬೀಫ್ ರಫ್ತು ಮಾಡುವ ದೇಶಗಳಲ್ಲಿ ಭಾರತಕ್ಕೆ 3ನೇ ಸ್ಥಾನ ಇದೆ. ಅದರ ಸ್ಟ್ಯಾಟಿಸ್ಟಿಕ್ಸ್ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಖಂಡಿತವಾಗ್ಲೂ ನೀವು ನೋಡಲೇಬೇಕು. ಅಂದರೆ ಒಂದು ಕಡೆ ನಮ್ಮ ದೇಶದ ಜನರ ಆಹಾರ ಹಕ್ಕುಗಳನ್ನು ಕಸಿದುಕೊಂಡು ಅದೇ ಮಾಂಸವನ್ನು ವಿದೇಶದವರಿಗೆ ಆಹಾರವಾಗಿ ಸರಬರಾಜು ಮಾಡೋದು ಇವರ ಅಜೆಂಡಾ, ಇವರ ಸ್ಟ್ರಾಟಜಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮಟ್ಟದ ಇನ್ಕಮ್ ಇದು. ಇವರ ಆದಾಯಕ್ಕೆ ಬೀಫ್ ಮೀಟ್ ಬೇಕು, ಆದರೆ ಭಾರತದ ಜನರು ಮಾತ್ರ ಅದನ್ನು ತಿನ್ನಬಾರ್ದು. ಇದು ಇವ್ರ ಸ್ಟ್ರಾಟಜಿ. ಯಾಕಂದರೆ ಭಾರತದ ಜನರ ಭಾವನೆಗಳ ಜೊತೆ ಆಟ ಆಡಿದ್ರೆ ಮಾತ್ರ ಇವರು ವೋಟ್ ಬ್ಯಾಂಕು ಗಟ್ಟಿಯಾಗುತ್ತೆ. ಇದು ಇವರ ಪ್ಲ್ಯಾನ್. ಆಯ್ತಪ್ಪ, ಇದು ದೇವರು, ನಾವು ಪೂಜಿಸ್ತೀವಿ ಅನ್ನೋದೇ ಆದರೆ ಹಂದಿ ಕೂಡ ದೇವರಲ್ವಾ? ಅದು ವಿಷ್ಣುವಿನ ಅವತಾರ ಅಲ್ವಾ? ಆ ಮಾಂಸ ಭಕ್ಷಣೆಗೆ ಯಾಕೆ ನಿಷೇಧ ಇಲ್ಲ? ಹಾಗಂತ ಕರ್ನಾಟಕ BJP ಸರ್ಕಾರ ಮಾತ್ರ ಈ ದೇಶದಲ್ಲಿ ಇಂತಹ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಇಲ್ಲ. ಈ ದೇಶದ ಬೇರೆ ಬೇರೆ ರಾಜ್ಯಗಳು ಈ ನಿರ್ಧಾರವನ್ನು ಈ ಹಿಂದೆಯೇ ಮಾಡಿದೆ. ರಾಜಸ್ಥಾನದಲ್ಲಿ ಹೋರಿ, ಆಕಳು, ಎತ್ತು ಅಥವಾ ಕೋಣಗಳ ಹತ್ಯೆಗೆ ನಿಷೇಧ ಇದೆ. ಮಾಂಸ ವಹಿವಾಟಿಗೂ ನಿರ್ಬಂಧ ಹೇರಲಾಗಿದೆ. ಈ ನಿಯಮ ಉಲ್ಲಂಘಿಸಿದರೆ 10 ವರ್ಷ ಸಜೆ ಮತ್ತು 10,000 ದಂಡ ವಿಧಿಸಲಾಗುತ್ತೆ. ಹಾಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಗೋ ಹತ್ಯೆ ಮಾಡಿದವರಿಗೆ 6 ತಿಂಗಳ ಜೈಲು ಶಿಕ್ಷೆ ಇದೆ, 1,000 ದಂಡ ವಿಧಿಸಲಾಗುತ್ತೆ. ಅಸ್ಸಾಂನಲ್ಲಿ ಕಸಾಯಿಖಾನೆಗೆ ಮಾರಬಹುದು, ಆದರೆ ಸರ್ಟಿಫಿಕೇಟ್ ಇರಬೇಕು. ಇನ್ನು ಬಿಹಾರದಲ್ಲಿ ಗೋವು ಮತ್ತು ಕರುಗಳ ಹತ್ಯೆಗೆ ನಿಷೇಧ ಇದೆ. ಆದರೆ 15 ವರ್ಷಗಳಿಗಿಂತ ಹೆಚ್ಚು ವಯಸ್ಸಿನ ಹೋರಿ ಮತ್ತು ಎತ್ತುಗಳನ್ನು ಕಸಾಯಿಖಾನೆಗೆ ಮಾರಬಹುದು. ಅಂದರೆ 15 ವರ್ಷ ಕಳೆದ ಮೇಲೆ ಈ ಹೋರಿ, ಎತ್ತು ಯಾವುದು ಕೂಡ ದೇವರಾಗಿರೋದಿಲ್ಲ. ಈ ನಿಯಮ ಉಲ್ಲಂಘಿಸಿದರೆ 6 ತಿಂಗಳ ಜೈಲು, 1,000 ದಂಡ ವಿಧಿಸಲಾಗುತ್ತೆ. ಚಂಡೀಗಢ ಹಾಗೂ ಛತ್ತೀಸ್ಗಢದಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ಸೇವನೆಗೆ ನಿಷೇಧ ಇದೆ. ಹಾಗೆ ಇನ್ನೊಂದು ರಾಜ್ಯಕ್ಕೆ ಕೊಂಡೊಯ್ಯೋದು, ರಫ್ತು ಮಾಡೋದಕ್ಕೆ ನಿಷೇಧ ಇದೆ. ನಿಯಮ ಉಲ್ಲಂಘಿಸಿದರೆ 7 ವರ್ಷ ಜೈಲು, 50,000ವರೆಗೂ ದಂಡ ವಿಧಿಸಲಾಗುತ್ತೆ. ದೆಹಲಿಯಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ಸೇವನೆಗೆ ನಿಷೇಧ ಇದೆ, ಆದರೆ ಕೋಣದ ಮಾಂಸ ಸೇವನೆಗೆ ನಿಷೇಧ ಇಲ್ಲ. ಗುಜರಾತ್ನಲ್ಲಿ ಗೋಮಾಂಸ ಸೇವನೆ ಮತ್ತು ಗೋ ಹತ್ಯೆಗೆ ನಿಷೇಧ ಇದೆ. ನಿಯಮ ಉಲ್ಲಂಘಿಸಿದರೆ 7 ವರ್ಷ ಜೈಲು, 50,000 ದಂಡ ವಿಧಿಸಲಾಗುತ್ತೆ. ದುರಂತ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಗೋಮಾಂಸ ರಫ್ತಾಗೋದು ಇದೇ ಗುಜರಾತ್. ಮಾಡೆಲ್ ಗುಜರಾತಿಂದನೇ, ನರೇಂದ್ರ ಮೋದಿಯವರ ಗುಜರಾತಿಂದನೇ ಅತಿ ಹೆಚ್ಚು ಗೋಮಾಂಸ ರಫ್ತಾಗುತ್ತೆ. ಅದೇ ಮೋದಿ ಸರ್ಕಾರದ ಇಶಾರೆಗೆ ಇವರು ಪ್ರತಿ ರಾಜ್ಯದಲ್ಲೂ ಗೋಹತ್ಯೆ ನಿಷೇಧ ಮಾಡ್ತೀವಿ, ಗೋ ದೇವರನ್ನ ಉಳಿಸ್ತೀವಿ ಅಂತೇಳಿ ನಾಟಕಗಳು ಮಾಡ್ತಾ ಇದ್ದಾರೆ. ಅಂದರೆ ಭಾರತದ ದೇವರನ್ನು ವಿದೇಶದವರು ತಿನ್ಬೋದು, ಭಾರತದ ತಿನ್ನುವ ಹಾಗಿಲ್ಲ. ನೋಡಿ, ಭಗವಂತನ ಪರಿಸ್ಥಿತಿ ನೋಡಿ ಎಷ್ಟು ಕೆಟ್ಟದಾಗಿದೆ. ನಮ್ಮ ದೇಶದವರು ಪೂಜಿಸಬೇಕು, ವಿದೇಶದವರು ನಮ್ಮ ದೇವರನ್ನು ತಿನ್ಬೋದು. ಹಾಗೆ ಹರಿಯಾಣದಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ಸೇವನೆ ಮಾಡಿದ್ರೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆ, 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಗೋಹತ್ಯೆ ಮಾಡಿದ್ರೆ 5 ವರ್ಷ ಜೈಲು ಶಿಕ್ಷೆ ಇದೆ, ಆದರೆ ಅನಾರೋಗ್ಯ ಪೀಡಿತ ಹಸುಗಳನ್ನು ಕೊಲ್ಲಬಹುದು, ದೇವರಿಗೆ ಹುಷಾರಿಲ್ಲ ಅಂದರೆ ಕೊಲ್ಲಬಹುದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗೋಹತ್ಯೆ ನಿಷೇಧ ನಿಯಮ ಉಲ್ಲಂಘಿಸಿದ 10 ವರ್ಷ ಜೈಲು ಶಿಕ್ಷೆ. ಜಾರ್ಖಂಡ್ನಲ್ಲಿ ಗೋಹತ್ಯೆ ನಿಷೇಧ ನಿಯಮ ಉಲ್ಲಂಘನೆಗೆ 10 ವರ್ಷ ಜೈಲು, 10,000 ದಂಡ. ಮಧ್ಯಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಇದೆ, ಆದರೆ ಕೋಣ ಬಲಿಗೆ ನಿಷೇಧ ಇಲ್ಲ. ಗೋಹತ್ಯೆ ನಿಷೇಧ ನಿಯಮ ಉಲ್ಲಂಘನೆಗೆ 7 ವರ್ಷ ಜೈಲು ಶಿಕ್ಷೆ ಇದೆ. ಮಹಾರಾಷ್ಟ್ರದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಉಲ್ಲಂಘಿಸಿದರೆ 5 ವರ್ಷ ಜೈಲು, 10,000 ದಂಡ ವಿಧಿಸಲಾಗುತ್ತೆ. ಒಡಿಶಾದಲ್ಲಿ ಗೋಹತ್ಯೆ ಮಾಡಿದ್ರೆ 2 ವರ್ಷ ಜೈಲು, 1,000 ದಂಡ ವಿಧಿಸಲಾಗುತ್ತೆ. ಆದರೆ ಮುದಿ ಎತ್ತು ಕೋಣ ಹತ್ಯೆ ಮಾಡಬಹುದು. ತಮಿಳುನಾಡಿನಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಉಲ್ಲಂಘನೆಗೆ 3 ವರ್ಷ ಜೈಲು, 1,000 ದಂಡ ಇದೆ. ಆದರೆ ಬೀಫ್ ಸೇವನೆಗೆ ನಿಷೇಧ ಇಲ್ಲ. ಉತ್ತರ ಪ್ರದೇಶದಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ಸೇವನೆ ನಿಷೇಧ, ಹಾಗೂ ಬೀಫ್ ಸೇವನೆ ಮತ್ತು ಅದನ್ನು ಸಂಗ್ರಹಿಸಿಡುವುದು ಕೂಡ ಅಪರಾಧ ಆಗಿದೆ. ನಿಮಗೆ ಅಕ್ಲಾಕ್ ಪ್ರಕರಣ ಗೊತ್ತಿರ್ಬೋದು. ಮನೆಗೆ ನೋಡಿ ಕೊಲ್ತಾರೆ, ಮನೆಗೆ ನುಗ್ಗಿ ಕೊಲ್ತಾರೆ. ಆ ಕೇಸ್ ಏನಾಯಿತು ಅನ್ನೋದು ವಿವರಣೆಗಳು ನಾವು ಕೊಡಬೇಕಾಗಿಲ್ಲ. ಈ ರಾಜ್ಯಗಳು ಬಹುಸಂಖ್ಯಾತರನ್ನು ನಿಟ್ಟಿಸಲು ಜಂಗ್ಲಿ ನ್ಯಾಯವನ್ನು ನಡೆಸುತ್ತಿರೋದು ಅತ್ಯಂತ ಸ್ಪಷ್ಟವಾಗಿದೆ. ಕೋಣವನ್ನು ಗಂಡು ದೇವರು ಅಂತ ಇವರೇಕೆ ಪರಿಗಣಿಸುತ್ತಿಲ್ಲ? ಕೋಣವನ್ನು ಗಂಡು ದೇವರು ಅಂತ ಇವರೇಕೆ ಪರಿಗಣಿಸ್ತಿಲ್ಲ?
ಗಂಡಿನ ಮೇಲೆ ನೋಡಿ ಎಷ್ಟು ದೊಡ್ಡ ಮಟ್ಟದ ದೌರ್ಜನ್ಯ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ. ಇವ್ರಿಗೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಇವರೊಂದು ಲಾಜಿಕ್ ಆಗಿನೇ ಥಿಂಕ್ ಮಾಡೋದಿಲ್ಲ. ಇಂತಹ ಕಾನೂನುಗಳಿಂದ ಮುಸಲ್ಮಾನ ಕಳ್ಕೊಳ್ಳೋದು ಏನೂ ಇಲ್ಲ. ಆತ ಬೇಕಾದ್ರೆ ಬೀಫ್ ತಿನ್ನೋದನ್ನು ಬಿಟ್ಬಿಡ್ತಾನೆ. ಈ ದೇಶದಲ್ಲಿ ಹೈಯೆಸ್ಟ್ ಬೀಫ್ ತಿನ್ನುವವರ ಸಾಲಿನಲ್ಲಿ ಮುಸಲ್ಮಾನರೇ ಇಲ್ಲ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಬೀಫನ್ನ ಬಹುಸಂಖ್ಯಾತರು ಕೂಡ ತಿಂತಾರೆ. ಮುಸಲ್ಮಾನರ ಆಹಾರದ ಕ್ರಮದಲ್ಲಿ ಬೀಫಿಗೆ ಪ್ರಾಶಸ್ತ್ಯ ಇರೋದ್ರಿಂದ ಅದು ಸಬ್ಜೆಕ್ಟ್ ಆಗಿದೆ ಹೊರತು ಬೀಫನ್ನ 50% ಜನ ಸೇವನೆ ಮಾಡ್ತಾರೆ. ಮುಸಲ್ಮಾನರದು 14%, 50% ಜನ ಬೀಫ್ ಸೇವನೆ ಮಾಡ್ತಾರೆ. ಹಾಗಾದರೆ ಉಳಿದೋರು ಯಾರು? ಉಳಿದವರೆಲ್ಲ ಮುಸಲ್ಮಾನರ? ಈ ಕಾನೂನನ್ನು ಅರ್ಥ ಮಾಡ್ಕೋಬೇಕು. ಆದರೆ ಲಾಜಿಕ್ ಇಲ್ಲದ ಈ ಕಾನೂನಿನಿಂದ ಆಗುವ ಅಪಾಯವನ್ನು ನೀವು ಕೂಡ ಗ್ರಹಿಸಬೇಕಾಗತ್ತೆ. ಏನಾಗುತ್ತೆ ಅಂದರೆ 2012ರ ಗಣತಿ ಪ್ರಕಾರ ದೇಶದಲ್ಲಿ ಸುಮಾರು 180 ಮಿಲಿಯನ್ ಹಸುಗಳಿದೆ. ಅದು ನಿಮ್ಮ ಹೋರಿ ಗೇರಿ ಎಲ್ಲದೂ ಬರುತ್ತೆ ಅದರಲ್ಲಿ. ಒಂದು ವೇಳೆ ದೇಶದಾದ್ಯಂತ ಗೋಹತ್ಯೆ ನಿಷೇಧ ಕಾನೂನು ಅನುಷ್ಠಾನಕ್ಕೆ ಬಂದರೆ 2027ರ ಹೊತ್ತಿಗೆ ಗೋವುಗಳ ಸಂಖ್ಯೆ 360ರಿಂದ 400 ಮಿಲಿಯನ್ಗಳಷ್ಟು ಆಗುತ್ತೆ. ಇದು ದೇಶಕ್ಕೆ ದೊಡ್ಡ ಹೊರೆಯಾಗಿ ಪರಿಣಮಿಸುತ್ತೆ. ಹಸು ಸಾಕೋ ಯಾವೊಬ್ಬ ರೈತನೂ ಹಲವಾರು ವರ್ಷಗಳ ಕಾಲ ಹಸುವನ್ನ ಮನೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಗದ್ದೆ ಉಳೋದಕ್ಕೆ ಎತ್ತುಗಳ ಬಳಕೆ ದುಬಾರಿ ಅನಿಸಿದಾಗ ರೈತ ಟ್ರಾಕ್ಟರ್ಗಳನ್ನು ಬಳಸಲು ಆರಂಭಿಸ್ತಾನೆ. ಕಸಾಯಿಖಾನೆಗಳಿಗೆ ಹಸುಗಳನ್ನು ಮಾರುವುದು ನಿಷೇಧ ಮಾಡಿದ್ರೆ ರೈತ ಹಸು ಸಾಕೋದನ್ನೇ ನಿಲ್ಲಿಸ್ತಾನೆ. ಹೀಗಾದರೆ ಕಾಲಕ್ರಮೇಣ ಭಾರತದಲ್ಲಿ ಹಸುಗಳೇ ಮಾಯವಾಗಬಹುದು. ಒಂದು ವೇಳೆ ನಿರುಪಯೋಗಿ ಹಸುಗಳಿಗೆ ರಕ್ಷಣೆ ನೀಡಲು ಸರ್ಕಾರವೇ ಗೋಶಾಲೆಗಳನ್ನು ನಿರ್ಮಾಣ ಮಾಡಿದ್ರೆ ಹಸುಗಳು ಬದುಕುಳಿಬಹುದೇನೋ. ಹಾಲು ಉತ್ಪಾದನೆ ಇದ್ರೂ ಹಾಲಿನ ಉತ್ಪನ್ನಗಳ ದರದ ಮೇಲೆ ಇದು ಪರಿಣಾಮ ಬೀರುತ್ತೆ. ಒಂದಂತೂ ಅರ್ಥ ಮಾಡ್ಕೋಬೇಕು, ಭಾರತದಲ್ಲಿ ಗೋಮಾಂಸಕ್ಕಾಗಿ ಪ್ರಾಣಿಗಳನ್ನು ಸಾಕೋದಿಲ್ಲ. ರೈತರು ಕೃಷಿ ಉಪಯೋಗಕ್ಕಾಗಿ ಎತ್ತು ಹೋರಿಗಳನ್ನು ಸಾಕ್ತಾರೆ. ಅವುಗಳ ಉಪಯೋಗ ಶೂನ್ಯವಾದಾಗ ಅವುಗಳನ್ನು ಕಸಾಯಿಖಾನೆಗೆ ಮಾರಲಾಗುತ್ತೆ. ಪ್ರತಿ ವರ್ಷ ಬೀಫ್ ರಫ್ತಿನಿಂದ ಭಾರತ 4.8 ಬಿಲಿಯನ್ ಅಮೆರಿಕನ್ ಡಾಲರ್ ಗಳಿಸುತ್ತೆ. ಅಂದರೆ ಸುಮಾರು 2700 ಕೋಟಿ ರೂಪಾಯಿ. ದೇಶದಲ್ಲಿ ಹೈನುಗಾರಿಕೆ ಉದ್ಯಮ ಬೆಳೆಯಲು ಇದು ಕೂಡ ಕಾರಣ. ದೇಶದಲ್ಲಿ ಅತಿ ಹೆಚ್ಚು ರಫ್ತಾಗುವ ಮಾಂಸ ಅಂದರೆ ಅದು ಗೋಮಾಂಸ. ಮೊದಲೇ ಹೇಳಿದ್ದೀನಿ ನಾನು, ಭಾರತ ಪಶುಸಂಗೋಪನಾ ಇಲಾಖೆ ಹೈನುಗಾರಿಕೆ ಮೀನುಗಾರಿಕೆ ವೆಬ್ಸೈಟ್ ಮಾಹಿತಿ ಪ್ರಕಾರ ದೇಶದಲ್ಲಿ 4,000 ಸಕ್ರಮ ಮತ್ತು 1 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಕಸಾಯಿಖಾನೆ ಇದೆ. ಅಕ್ರಮಕ್ಕೆ ಬೀಗ ಬೀಳುತ್ತೆ ಅಂತಾನೆ ಇಟ್ಕೊಳ್ಳಿ. ಸಕ್ರಮದಲ್ಲಿ ಗೋಹತ್ಯೆ ಮಾಡ್ಬೋದಾ? ಅಂದರೆ ಸಕ್ರಮದಲ್ಲಿ ದೇವರ ಹತ್ಯೆ ಪಾಪ ಆಗೋದಿಲ್ವಾ? ಭಾರತದಲ್ಲಿ ಹತ್ಯೆ ಆಗುವ 30% ಜಾನುವಾರುಗಳನ್ನು ಮಾಂಸಕ್ಕಾಗಿ ಬಳಸ್ತಾರೆ. 70% ರಫ್ತು ಕಾರ್ಖಾನೆ ಉದ್ಯಮಗಳಿಗೆ ಮಾರಾಟ ಮಾಡಲಾಗುತ್ತೆ. ದಿನನಿತ್ಯದ ಬಳಕೆಯಲ್ಲಿ ಸುಮಾರು 3 ಡಜನ್ಗಳಷ್ಟು ವಸ್ತು ಇದೆ. ಗೋ ಅಥವಾ ದೇವರನ್ನ ವಿದೇಶಕ್ಕೆ ಮಾರಿ ಹಣ ಗಳಿಸ್ಬೋದು. ಸರ್ಕಾರಿ ಪ್ರಾಯೋಜಿತ ಕಸಾಯಿಖಾನೆಗಳಲ್ಲಿ ಕಡಿದಾಕ್ಬೋದು. ವಿದೇಶಗಳಿಗೆ ರಫ್ತು ಮಾಡಿ ದುಡ್ಡು ಮಾಡ್ಬೋದು. ವಿದೇಶಕ್ಕೆ ಹೋಗಬೇಕಾದರೂ ಭಾರತದ ಗೋದೇವರನ್ನು ತಿನ್ಬೋದು. ಆದರೆ ನಮ್ಮ ದೇಶದ ಜನ ಮಾತ್ರ ಕಡಿಯೋ ಹಾಗೂ ಇಲ್ಲ, ತಿನ್ನೋ ಹಾಗೂ ಇಲ್ಲ. ಇದರ ಜೊತೆಗೆ ಮುದಿ ಎತ್ತನ್ನು ರೈತರಿಗೆ ಮಾರ್ಬೋದಂತೆ. ಮುದಿ ಎತ್ತನ್ನು ಯಾವ ರೈತನಿಗೆ ಕೊಡೋಕ್ಕಾಗತ್ತೆ, ಯಾವ ರೈತ ಅದನ್ನು ಖರೀದಿ ಮಾಡೋಕ್ಕಾಗತ್ತೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಸರ್ಕಾರ ತನ್ನ ಧಾರ್ಮಿಕ ಅಜೆಂಡಾಗಳನ್ನು ಹಂತ ಹಂತವಾಗಿ ಈಡೇರಿಸ್ತಾ ಇದೆ. ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಅಷ್ಟೇ. ಇದರಿಂದ ಮುಸಲ್ಮಾನ ಸಮುದಾಯ ಕಳೆದುಕೊಳ್ಳೋದು ಏನೂ ಇಲ್ಲ. ಇದರಿಂದ ಯಾರಿಗೆ ನಷ್ಟ ಆಗುತ್ತೆ? ಇವತ್ತು ರೈತರು ಯಾವ ಥರ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ನೀವು ನೋಡ್ತಾ ಇದ್ರಲ್ಲ. ಮುಂದಿನ ದಿನಗಳಲ್ಲಿ ರೈತರುಗಳ ಜೊತೆಗೆ ಲಕ್ಷ ಸಂಖ್ಯೆಯ ಹಸುಗಳು ಕೂಡ ರೋಡಲ್ಲಿ ಇರ್ತವೆ. ಅದನ್ನು ರೈತನೇ ಹೊಡ್ಕೊಂಡು ಬಂದು ರೋಡಲ್ಲಿ ಇಡ್ತಾನೆ. ತಗೊಂಡು ದುಡ್ಡು ಕೊಡಪ್ಪ, ಕಡ್ದು ರಫ್ತು ಮಾಡ್ತೀಯ, ಇನ್ನೊಂದು ಮಾಡ್ತೀಯ, ಏನಾದ್ರು ಮಾಡ್ತೀಯ ಮಾಡು, ನಮಗೆ ದುಡ್ಡು ಕೊಡಪ್ಪ ಅಂತ ರೈತ ಹೋರಾಟ ಮಾಡ್ತಾನೆ. ಗೋದೇವರ ಪರಿಸ್ಥಿತಿ ಅವತ್ತು ಏನಾಗುತ್ತೆ ನಾವು ಕಾದು ನೋಡೋಣ. ನಮಸ್ಕಾರ.